ಹಲೋ ಹಾಯ್ ಫ್ರೆಂಡ್ಸ್, ಆರೋ ರುಚಿಗಳು ಬೈ ಮಾನಸ ಚಾನೆಲ್‌ಗೆ ಸ್ವಾಗತ. ಇವಾಗ ನೇರಳೆ ಹಣ್ಣಿನ ಸೀಸನ್ ಆಗಿರೋದ್ರಿಂದ ನಿಮ್ಗೆ ನೇರಳೆ ಹಣ್ಣಿನ ಜಾಮ್ ಮಾಡೋದು ಹೇಗೆ ಅಂತ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್‌ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಅರ್ಧ ಕೆಜಿಯಷ್ಟು ನೇರಳೆ ಹಣ್ಣನ್ನ ತಗೊಂಡಿದ್ದೀನಿ. ಇದನ್ನ ಉಪ್ಪು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಒಂದ್ 2-3 ಸಲ ವಾಶ್ ಮಾಡ್ಕೊಂಡು, ನಿಮ್ಮ ಹತ್ರ ಸ್ಟೀಮರ್ ಇದ್ರೆ ಸ್ಟೀಮರ್‌ಗೆ, ಇಲ್ಲ ಅಂತಂದ್ರೆ ಇಡ್ಲಿ ಕುಕ್ಕರ್‌ಗೂ ಇದನ್ನ ಹಾಕೊಂಡು ನೀವು ಸ್ಟೀಮ್ ಮಾಡ್ಕೋಬಹುದು. ಇದನ್ನೆಲ್ಲ ಒಂದ್ ಪ್ಲೇಟ್ ಹಾಕಿ, ನೀರ್ ಹಾಕಿ ಸ್ಟೀಮರ್‌ನ ಒಂದು 10 ಮಿನಿಟ್ಸ್ ಅಷ್ಟು ಸ್ಟೀಮ್ ಮಾಡ್ಕೊಂಡ್ರೆ ಸಾಕಿದು. ತುಂಬಾ ಜಾಸ್ತಿ ಸ್ಟೀಮ್ ಮಾಡಕ್ ಹೋಗ್ಬೇಡಿ. ನೋಡಿ, ಇದು ಇನ್ನೇನ್ ಸ್ಟೀಮ್‌ಗೆ ಇಟ್ಟಿದ್ದೀನಿ. ಇನ್ನೇನ್ ಆಗಿದೆ ಇದು. ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈ ತರ ಎಲ್ಲ ಚೆನ್ನಾಗಿ ಸ್ಟೀಮ್ ಆಗಿರುತ್ತೆ. 10 ಮಿನಿಟ್ಸ್‌ಗೆ ಈ ತರ ಆಗೋಗಿರುತ್ತೆ ಎಲ್ಲಾನುವೆ. ಇದನ್ನೆಲ್ಲ ತೆಗೆದು ಒಂದು ಬೌಲ್‌ಗೆ ಹಾಕೊಂಡು ಚೆನ್ನಾಗಿ ಇದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳಿ. ತುಂಬಾ ಬಿಸಿ ಇರೋದ್ರಿಂದ ನಾನು ಒಂದು ಸ್ಪೂನ್ ತಗೊಂಡು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದ್ಮೇಲೆ ಒಂಚೂರು ಇವಾಗ ಚೆನ್ನಾಗಿ ಫ್ಯಾನ್ ಕೆಳಗಡೆ ಇಟ್ಕೊಂಡು ಆರೋಗಿರುತ್ತೆ. ಅದನ್ನ ನೀವು ಸಿ ಬೀಜನೆಲ್ಲ ಚೆನ್ನಾಗಿ ಬಿಡಿಸ್ಕೊಳ್ಳಿ ಎಲ್ಲಾದ್ರಿಂದನು. ಬೀಜನೆಲ್ಲ ತೆಗೆದ್ಬಿಡಿ. ತೆಗ್ದಾದ್ಮೇಲೆ ನೋಡಿ, ಈ ತರ ಬೀಜನ ಒಂದೊಂದನ್ನ ಈ ತರ ತೆಕ್ಕೊಂಬಿಡಿ. ತೆಗ್ದಿರೋ ಬೀಜನೆಲ್ಲನುವೆ ಒಂದು ಪ್ಲೇಟ್‌ಗೆ ಇಟ್ಕೊಳ್ಳಿ. ಬೀಜನೂ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಬೀಜದಲ್ಲಿ ತುಂಬಾ ಮೆಡಿಸಿನ್ ಅಂಶ ಇರುತ್ತೆ. ಅದು ಕೂಡ ಪೌಡರ್ ಮಾಡ್ಕೊಂಡು ನೀವು ಡ್ರೈ ಮಾಡಿ ಪೌಡರ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ನೋಡಿ, ಇವಾಗ ಎಲ್ಲಾನುವೆ ಬೀಜ ಎಲ್ಲ ತೆಗ್ದಿರೋ ಪಲ್ಪ್‌ನ ನೀವು ಮಿಕ್ಸಿ ಜಾರ್‌ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನುಣ್ಣಗೆ ಪೇಸ್ಟ್ ಆಗಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇದನ್ನ. ನೋಡಿ, ಈ ತರ ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಕಲರು ಅಂತ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಇದೆಲ್ಲ ಪೇಸ್ಟ್ ಆದ್ಮೇಲೆ ಒಂದು ಬಾಣ್ಲಿ ಇಟ್ಕೊಳ್ಳಿ. ಕಡಾಯಿ ಇಲ್ಲ ಒಂದು ಬಾಣ್ಲಿ ಇಟ್ಕೊಂಡು, ಅದಕ್ಕೆ ನಾನು ಮುಕ್ಕಾಲ್ ಉಂಡೆಯಷ್ಟು ಜಾಗರಿನ ತಗೋತಾ ಇದ್ದೇನೆ. ಅರ್ಧ ಕೆಜಿಗೆ ನಾನು ಮುಕ್ಕಾಲ್ ಉಂಡೆ ತಗೋತಾ ಇದ್ದೀನಿ. ಇಲ್ಲ ಸ್ವೀಟ್ ಕಡಿಮೆ ಬೇಕು ಅಂದಿರೋರು ಅರ್ಧ ಉಂಡೆನೂ ತಗೋಬಹುದು. ಇದು ಕರೆಕ್ಟ್ ಆಗಿರುತ್ತೆ. ಮುಕ್ಕಾಲ್ ಉಂಡೆ ಹಾಕೊಂಡ್ರೆ ಸ್ವೀಟ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಜಾಮ್. ಅದಕ್ಕೊಂದ್ 3-4 ಸ್ಪೂನ್ ನೀರ್ ಹಾಕೊಂಡು ಚೆನ್ನಾಗಿ ಅದ್ ಪಾಕ ಬರೋ ತನಕ, ಗಟ್ಟಿ ಪಾಕ ಬರೋ ತನಕ ಇದನ್ನ ಮಿಕ್ಸ್ ಮಾಡ್ತಾ ಇರಿ. ಇದು ನೇರಳೆ ಹಣ್ಣು ಸ್ವಲ್ಪ ಒಗಚೊಗಚಾಗಿರೋದ್ರಿಂದ, ನೀವು ಸ್ವೀಟ್ ಜಾಸ್ತಿ ಹಾಕೋದ್ರಿಂದ ಅದು ಒಗಚೊಗಚ್ ಟೇಸ್ಟ್ ಎಲ್ಲ ಒಟ್ಟೋಗಿ ತುಂಬಾ ಟೇಸ್ಟಿಯಾಗಿ ನೋಡೋದಕ್ಕೂ ಕಲರ್‌ಫುಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇನ್ನೇನ್ ಇದು ಪಾಕ ಬರ್ತಾ ಇದೆ. ಚೆನ್ನಾಗಿ ಇದನ್ನ ಪಾಕ ಬರೋದನ್ನ ನೀವು ಚೆನ್ನಾಗಿ ಇನ್ನು ಮಿಕ್ಸ್ ಮಾಡ್ತಾ ಇರಿ. ಈ ತರನೇ ಮಿಕ್ಸ್ ಮಾಡ್ತಾ ಇದ್ರೆ ಇನ್ನೂ ಗಟ್ಟಿ ಪಾಕ ಬರುತ್ತೆ. ಸ್ಟಾರ್ಟಿಂಗು ಸ್ವಲ್ಪ ಹಿಂಗೆ ಎತ್ತಿ ನೀರ್ಗೆ ಹಾಕಿ ನೋಡಿ. ಅದು ಉಂಡೆ ಆಗ್ಲಿಲ್ಲ ಅಂತಂದ್ರೆ ಇನ್ನೂ ಸ್ವಲ್ಪ ನೀವು ಮಿಕ್ಸ್ ಮಾಡ್ಕೊತಾ ಇರ್ಬೇಕು. ನೋಡಿ, ಇವಾಗ ಆಲ್ರೆಡಿ ಚೆನ್ನಾಗ್ ಆಗಿದೆ, ಪಾಕ ಬಂದಿದೆ. ನಾನು ನೀರ್ಗೆ ಹಾಕ್ತಾ ಇದ್ದೀನಿ. ನೀರ್ಗೆ ಹಾಕಿದ ತಕ್ಷಣ ನೋಡಿ, ಇದು ಉಂಡೆ ಉಂಡೆ ತರ ಆಗುತ್ತೆ. ಗಟ್ಟಿಯಾಗಿ ಉಂಡೆ ಆಗುತ್ತೆ ಇದು. ನೋಡಿ, ನೋಡಿ ಎಷ್ಟು ಗಟ್ಟಿಯಾಗಿ ಅಂಟ್ಕೊಂಡ್ಬಿಟ್ಟಿದೆ ಇದು ನೀರಲ್ಲಿ. ಕೀಳಕ್ಕೆ ಆಗ್ತಾ ಇಲ್ಲ ನೋಡಿ. ಇಷ್ಟು ಗಟ್ಟಿಯಾಗಿ ಚೆನ್ನಾಗಿ ಉಂಡೆ ಆಗ್ಬೇಕಿದು. ಇದನ್ನ ಪ್ಲೇಟ್ ಮೇಲೆ ಹಾಕಿದ್ರೆ ಪಟ್ ಪಟ್ ಅಂತ ಸೌಂಡ್ ಬರುತ್ತೆ. ಆ ತರ ಸೌಂಡ್ ಬರ್ಬೇಕು. ನೋಡಿ, ಎಷ್ಟು ಗಟ್ಟಿಯಾಗಿ ಉಂಡೆ ಆಗಿದೆ. ಈ ತರ ಪಾಕ ಬಂದಾದ್ಮೇಲೆ ಇವಾಗ ಗ್ರೈಂಡ್ ಎಲ್ಲ ಮಾಡ್ಕೊಂಡಿದ್ವಲ್ಲ ನೇರಳೆ ಹಣ್ಣಿಂದು ರಸನ ಅದನ್ನಕ್ಕೆ ಹಾಕೊಳ್ಳಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಲಸಿ ಅದನ್ನ ಕಲ್ಸ್ಕೊಂಡು ಹಾಗೆ ಮಿಕ್ಸ್ ಮಾಡ್ತಾ ಇರ್ಬೇಕು. ನೋಡಿ, ಇವಾಗ ನೀವು ಮಿಕ್ಸ್ ಮಾಡ್ತಿದ್ದಂಗೆನೆ ಎಲ್ಲ ಇನ್ನೂ ನೀರಾಗಿ ಆಗೋಗುತ್ತೆ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಯ್ತು ಜಾಗರಿ ಜೊತೆ ಹಾಕಿದಕ್ಕೆ. ಅದೇ ತರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಈ ಕಲರ್ ಇನ್ನ ಡಾರ್ಕ್ನೆಸ್ ಬರುತ್ತೆ ಅಲ್ಲಿ ತನಕ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕು. ಈ ಹಸಿ ಕಲರ್ ಎಲ್ಲ ಹೋಗಿ ಇನ್ನ ನೇರಳೆ ಹಣ್ಣಿನ ಕಲರ್ ತುಂಬಾ ಡಾರ್ಕ್ ಕಲರ್ ಆಗುತ್ತೆ. ನೋಡಿ, ಇವಾಗ ಬಂದಿದೆ, ಈ ತರ ಕಲರ್ ಬರುತ್ತೆ. ಅಲ್ಲಿ ತನಕ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ 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 ಈ ಕಲರ್ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕು. ನೋಡಿ, ಇವಾಗ ಜಾಮ್ ರೆಡಿ ಆಗಿದೆ. ಇದು ಸ್ವಲ್ಪ ತೆಳ್ಳಗಿದೆ. ಇದು ಆರಿದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಇದು. ಅದಕ್ಕೋಸ್ಕರ ನೀವು ಇದು ಬೇಗ ಯೂಸ್ ಮಾಡ್ಬೇಕು ಅಂತಂದ್ರೆ ಮಾಡಿದ ತಕ್ಷಣ ಇದನ್ನ ಒಂದು ಪ್ಲೇಟ್‌ಗೆ ಹಾಕೊಂಡು ನೋಡಿ, ಈ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇದು ಈ ಕಲರ್ ಬಂದ್ಮೇಲೆ ಇದನ್ನ ಒಂದು ಪ್ಲೇಟ್‌ಗೆ ಹಾಕೊಂಡ್ಬಿಡಿ. ಒಂದು ಪ್ಲೇಟ್‌ಗೆ ಹಾಕೊಂಡು ಸ್ವಲ್ಪ ಒಂದು 10 ಮಿನಿಟ್ಸ್ ಫ್ಯಾನ್ ಕೆಳಗಡೆ ಇಟ್ಬಿಟ್ರೆ ಆರೋಗುತ್ತೆ ಅದು. ಇದೆಲ್ಲ ಚೆನ್ನಾಗಿ ಆರಿದ್ಮೇಲೆ ನೀವು ಫ್ರಿಡ್ಜಲ್ಲಿ ಇಟ್ಕೊಂಡಾದ್ರೂ ತಿನ್ಬೋದು. ಹಾಗೇನಾದ್ರೂ ನೀವು ಬ್ರೆಡ್‌ಗೆ ಹಾಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಮನೆಯಲ್ಲಿ ಟ್ರೈ ಮಾಡಿ. ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಇದು ಕಲರು, ಟೇಸ್ಟು ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ತಿನ್ನೋದಕ್ಕೂನುವೆ. ನೇರಳೆ ಹಣ್ಣು ಸೀಸನ್ ಆಗೋ ಅಷ್ಟ್ರಲ್ಲಿ ಮನೆಯಲ್ಲೆಲ್ಲ ಟ್ರೈ ಮಾಡಿ. ಹಾಗೆ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನನ್ನ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.